ನಮಸ್ಕಾರ. ಇಂದಿನ ಸಂಚಿಕೆಯಲ್ಲಿ ನನಗೆ ತುಂಬ ಕೂದಲು ಉದುರುತ್ತಾ ಇದೆ, ನನ್ನ ಕೂದಲು ದಟ್ಟವಾಗಿ ಬೆಳೀತಾ ಇಲ್ಲ, ಅಂದರೆ ಮೊದಲಷ್ಟು ನನಗೆ ಡೆನ್ಸಿಟಿನೂ ಇಲ್ಲ, ವಾಲ್ಯೂಮ್ ಇಲ್ಲ ಅಂತ ಹೇಳೋರು ಇವತ್ತು ಮನೇಲೆ ಏನು ಮಾಡ್ಬೋದು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ಇದಕ್ಕಾಗಿ ನೀವು ರೆಗ್ಯುಲರ್ ಆಗಿ ಯಾವ ಕೊಬ್ಬರಿನೇ ಉಪಯೋಗಿಸ್ತಾ ಇದ್ದೀರಾ ಅದನ್ನು ನೀವು ಉಪಯೋಗಿಸ್ಬೋದು. ಇದಕ್ಕೆ ನೀವೇನು ಮಾಡಬೇಕು ಅಂತಂದರೆ, ಕೊಬ್ಬರಿಣ್ಣೆನ ಸ್ವಲ್ಪ ಬಿಸಿ ಮಾಡಬೇಕಾಗತ್ತೆ. ಇಲ್ಲ ನಾನು ಕೊಬ್ಬರಿಣ್ಣೆ ಜೊತೆಗೆ ಸ್ವಲ್ಪ ಆಮ್ಲ ಅಥವಾ ಈ ಥರ ಬೇರೆ ಒಂದು ಸಬ್ಸ್ಟೆನ್ಸ್, ಅಂದರೆ ನಾನು ಮುಂಚೆ ಹೇಳಿರೋಗೆ ಮನೇಲೆ ಹೇಗೆ ನಾವು ಹರ್ಬಲ್ ಆಯಿಲ್ನ ಮಾಡ್ಕೋಬೋದು ಅನ್ನೋದನ್ನ ಹೇಳ್ಕೊಟ್ಟಿದ್ದೀನಿ. ಆ ಒಂದು ಇಟ್ಕೊಂಡು ನೀವು ಅದನ್ನು ಕೂಡ ಯೂಸ್ ಮಾಡ್ಬೋದು. ಇವಾಗ ಇದನ್ನು ಡಬಲ್ ಬಾಯ್ಲ್ ಮಾಡಿ ಕೂದಲು ಬುಡಕ್ಕೆ ಚೆನ್ನಾಗಿ ನಾವು ಹತ್ತಿಯ ಸಹಾಯದಿಂದ ಅಥವಾ ನಮ್ಮ ಹೇರ್ ಫಿಂಗರ್ ಟಿಪ್ಸ್ ಸಹಾಯದಿಂದ ನಾವು ಕೂದಲು ಅಂದರೆ ಕೂದಲು ಮತ್ತು ಕೂದಲು ಲೆಂತ್ಗೆ ನಾವು ಅಪ್ಲೈ ಮಾಡಬೇಕಾಗುತ್ತೆ. ಇದನ್ನು ಅಪ್ಲೈ ಮಾಡಿದ್ಮೇಲೆ ನಮ್ಮ ಕೂದಲಲ್ಲಿ ಇರುವಂಥ ಪೋರ್ಸ್ ಇವಾಗ ಓಪನ್ ಆಗಬೇಕು. ಇದನ್ನು ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಪೊರೋಸಿಟಿ ಅಂತ ಹೇಳ್ತಾರೆ. ಕೂದಲಲ್ಲಿ ಪೊರೋಸಿಟಿ, ಇವಾಗ ನಮ್ಮ ಮುಖದಲ್ಲಿ ಹೇಗೆ ನಮಗೆ ನಾರ್ಮಲ್ ಸ್ಕಿನ್, ಕಾಂಬಿನೇಷನ್ ಸ್ಕಿನ್, ಆಯಿಲಿ ಸ್ಕಿನ್, ಡ್ರೈ ಸ್ಕಿನ್ ಅಂತೆಲ್ಲ ನಾವು ಹೇಳ್ತೀವಿ, ಹಾಗೇನೆ ನಮ್ಮ ಕೂದಲಲ್ಲಿ ಕೂಡ ಪೊರೋಸಿಟಿ ಅಂತ ಹೇಳ್ತೀವಿ. ಕೆಲವರಿಗೆ ಲೋ ಪೊರೋಸಿಟಿ ಇರುತ್ತೆ, ಕೆಲವರಿಗೆ ಹೈ ಪೊರೋಸಿಟಿ ಇರುತ್ತೆ, ಕೆಲವರಿಗೆ ನಾರ್ಮಲ್ ಇರುತ್ತೆ. ಸೊ ನಮ್ಮ ಪೊರೋಸಿಟಿನ ನಾವು ಅದು ನೋಡಿಕೊಂಡು ನಾವು ಕೂದಲನ್ನ ಹೇಗೆ ಬೆಳೆಸ್ಕೋಬೇಕು ಅಥವಾ ನಮ್ಮ ಪ್ರಾಬ್ಲಮ್ ಏನು ಅದನ್ನು ತಿಳ್ಕೊಬೋದು. ಹಾಗೆ ಇವಾಗ ನಮ್ಮ ಕೂದಲಲ್ಲಿ ಕ್ಯೂಟಿಕಲ್ಸ್ ಅಂತ ಇರುತ್ತೆ. ನಾವು ಹೇರ್ ಆಯಿಲ್ ಹಾಕಿದ ತಕ್ಷಣ ಕ್ಯೂಟಿಕಲ್ಸ್ ಎಲ್ಲ ಕ್ಲೋಸ್ ಆಗುತ್ತೆ. ಆ ಕ್ಯೂಟಿಕಲ್ಸ್ನ ಓಪನ್ ಮಾಡಬೇಕಾಗತ್ತೆ. ಓಪನ್ ಮಾಡಿದಾಗ ನಾವು ತಲೆಗೆ ಹಚ್ಚಿರುವಂಥ ಆಯಿಲ್ ಆಗಲಿ ಅಥವಾ ನಾವು ಏನೇ ನಾವು ತಲೆಗೆ ಹೇರ್ ಕೇರ್ ಮಾಡಿದಾಗ ಅದು ಪೂರ್ತಿಯಾಗಿ ಹೀರ್ಕೊಳ್ಳುತ್ತೆ. ಈ ಕ್ಯೂಟಿಕಲ್ಸ್ನ ಹೇಗೆ ಓಪನ್ ಮಾಡೋದು? ಹೇಗೆ ಅಂದರೆ, ನಮ್ಮ ತಲೆಗೆ ಸ್ಟೀಮ್ ಕೊಡೋ ಮುಖಾಂತರ. ನಮ್ಮ ಮುಖಕ್ಕೆ ಹೇಗೆ ನಾವು ಸ್ಟೀಮ್ ಕೊಡ್ತೀವಿ, ಕ್ಲೀನಪ್ ಮಾಡ್ಕೋತೀವಿ, ಅದೇ ಥರ ನಮ್ಮ ಕೂದಲು ಕೂಡ ಸ್ಟೀಮ್ ಅಗತ್ಯ ಇದೆ. ಇದಕ್ಕೆ ನಾವೇನು ಮಾಡಬೇಕು, ಚೆನ್ನಾಗಿ ನೀರು ಕಾದಿರಬೇಕು. ತುಂಬ ಕಾದಿರುವಂಥ ನೀರಿಗೆ ಒಂದು ಟರ್ಕಿ ಟವಲ್ನ ಹಾಕಿ ಗಟ್ಟಿಯಾಗಿ ಹಿಂಡಿ ಆ ಒಂದು ಏನು ವಾರ್ಮ್ ಇರೋ ಟವಲ್ನ ನಾವು ತಲೆಗೆ ವ್ರ್ಯಾಪ್ ಮಾಡಬೇಕಾಗತ್ತೆ. ಅಂದರೆ ಎಣ್ಣೆ ಹಚ್ಚಿರುವಂಥ ಕೂದಲಿಗೆ ಇದನ್ನು ವ್ರ್ಯಾಪ್ ಮಾಡಿದಾಗ ಏನಾಗುತ್ತೆ, ನ್ಯಾಚುರಲ್ ಆಗಿ ಕೂದಲಿಗೆ ಸ್ಟೀಮ್ ಹೋಗುತ್ತೆ. ಇವಾಗ ನಾವು ಪಾರ್ಲರ್ಗಳಿಗೆ ಹೋದಾಗ ಸ್ಪಾ ಅಂತ ಹೇಳಿ ಮಾಡ್ತಾರೆ, ನಿಮ್ಗೆ ತಲೆಗೆ ಹೇರ್ ಮಾಸ್ಕ್ ಹಾಕಿ ಅದರಲ್ಲಿ ನಿಮಗೆ ಸ್ಟೀಮ್ ಕೊಡ್ತಾರೆ. ಇದು ಕೂಡ ಸೇಮ್ ಪ್ರೊಸೀಜರ್. ಅದನ್ನು ನೀವು ಈಸಿಯಾಗಿ ಮನೇಲೇ ಮಾಡ್ಕೋಬೋದು. ಅಥವಾ ನಾನು ಏನಾದ್ರು ಹೇರ್ ಪ್ಯಾಕ್ ಹಾಕ್ಕೊಂಡು ನಾನು ಒಂದು ಸ್ಟೀಮ್ ತೊಗೋತೀನಿ ಅಂದರೆ ಅದು ಕೂಡ ಓಕೆ. ಬಟ್ ಆಯಿಲಿ ಹಾಕ್ಬಿಟ್ಟು ಈ ಒಂದು ಸ್ಟೀಮ್ ತೊಗೊಂಡಾಗ ನಿಮ್ಮ ಕೂದಲು ತುಂಬ ದಟ್ಟವಾಗಿ ಚೆನ್ನಾಗಿ ಬೆಳೀತಾ ಹೋಗುತ್ತೆ. ಮತ್ತು ಇನ್ನೊಂದು ಹೇರ್ ಮಾಸ್ಕ್ನ ಹೇಳ್ತೀನಿ. ಕೂದಲು ಚೆನ್ನಾಗಿ ಬೆಳಿಬೇಕು, ತುಂಬ ಬಾಳ್ನೆಸ್ ಆಗ್ತಾ ಇದೆ, ನನಗೆ ನ್ಯೂ ಹೇರ್ ಗ್ರೋತ್ ಬೇಕನ್ನೋರು ಕೂಡ ಈ ಸಾಂಬಾರು ಈರುಳ್ಳಿ ಎಲ್ರಿಗೂ ಗೊತ್ತೇ ಇದೆ. ಈ ಸಾಂಬಾರು ಈರುಳ್ಳಿನ ಸಿಪ್ಪೆ ಸಮೇತ ನಾವು ಮಿಕ್ಸಿಗೆ ಹಾಕೋಬೇಕು. ಅದ್ರ ಜೊತೆಗೆ 1ರಿಂದ 2 ಏಲಕ್ಕಿ ಬಾಳೆಹಣ್ಣು ಮತ್ತು ಇದಕ್ಕೆ ಮೊಟ್ಟೆ, ಒಂದು ಪೂರ್ತಿ ಮೊಟ್ಟೆನ ತೊಗೊಂಡು ಇದಕ್ಕೆ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ಚರ್ ಮಾಡಿದ್ರೆ ನಿಮಗೆ ಮಯೋನೀಸ್ ಥರ ಒಂದು ಲಿಕ್ವಿಡ್, ಅಂದರೆ ಒಂದು ಒಳ್ಳೆ ಸೆಮಿ ಲಿಕ್ವಿಡ್ ಆಗಿ ಒಂದು ನಿಮಗೆ ಕನ್ಸಿಸ್ಟೆನ್ಸಿಲಿ ರೆಡಿ ಆಗುತ್ತೆ. ಇದನ್ನು ನೀವು ಏನು ಮಾಡಬೇಕು, ನಿಮ್ಗೆ ಎಲ್ಲೆಲ್ಲಿ ಬಾಳ್ನೆಸ್ ಆಗ್ತಿದೆ ಅಥವಾ ಅಲೋಪೀಸಿಯಾ ಆಗ್ತಾ ಇದೆ ಅಥವಾ ನನ್ನ ಕೂದಲು ತುಂಬ ಥಿನ್ನಿಂಗ್ ಆಗ್ತಿದೆ ಅನಿಸುತ್ತೆ, ಆ ಪಾರ್ಟ್ಗೆಲ್ಲ ಅಂದರೆ ಪೂರ್ತಿ ಗ್ಲೋಬಲ್ ಆಗಿ ನೀವು ಹಚ್ಚಿ 1ರಿಂದ 2 ಅವರ್ ಹಾಗೆ ಬಿಡಬೇಕಾಗತ್ತೆ. ಕೂದಲಲ್ಲಿ ಸಲ್ಫೇಟ್ ಇರೋದು, ಅಂದರೆ ನಮ್ಮ ಈರುಳ್ಳಿಲಿ ಸಲ್ಫೇಟ್ ಇರೋದ್ರಿಂದ ಏನಾಗುತ್ತೆ, ನಮ್ಮ ಕೂದಲು ಚೆನ್ನಾಗಿ ಬೆಳೆಯೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಈ ಸಲ್ಫರ್ ಅಂಶ ಏನು ಮಾಡುತ್ತೆ, ನಮ್ಮ ಕೂದಲನ್ನು ಬಿಗಿಯಾಗಿ ಹಿಡಿದಿಟ್ಕೊಳ್ಳೋದಲ್ಲದೆ ಕೂದಲಿಗೆ ಒಂದು ಒಳ್ಳೆ ಶೈನಿಂಗ್ ಕೂಡ ಕೊಡುತ್ತೆ. ಅದಕ್ಕೆ ನಾವು ಇದನ್ನು ಕೂಡ ಒಂದು ನಿಯಮಿತವಾಗಿ ಮಾಡ್ಕೊಂಡು ಬಂದರೆ 1-2ರಿಂದ 3 ತಿಂಗಳು ನಾವು ಏನು ಹೇರ್ ಲಾಸ್ ಆಗಿರುತ್ತೆ ಅಥವಾ ನಮ್ಮ ಕೂದಲು ಏನು ಥಿನ್ನಿಂಗ್ ಆಗಿರುತ್ತೆ ಅದು ನ್ಯಾಚುರಲ್ ಆಗಿ ಮೊದಲಿನ ಥರ ನಿಮ್ಮ ಕೂದಲು ಹೇಗಿತ್ತೋ ಆ ಥರ ಬೆಳೆಯೋಕ್ಕೆ ಇದು ತುಂಬ ಸಹಾಯ ಮಾಡುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ಎಷ್ಟೆಲ್ಲ ಹೇರ್ ಕೇರ್ ಟಿಪ್ಸ್ ಬಗ್ಗೆ ತಿಳ್ಕೊಂಡ್ವಿ ಅಂತ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಅಲ್ಲಿವರೆಗೂ ನಮಸ್ಕಾರ.